हिंद, जय कर्नाटक. ತುಂಬ ಧನ್ಯವಾದಗಳು ಸರ್. ನಮ್ಮೆಲ್ಲರ ನಮ್ಮ ಸೌಧ ಸಾಕಷ್ಟು ವಿಭಿನ್ನತೆ ಮತ್ತು ಆಕರ್ಷಣೆಗಳಿಂದ ಕೂಡಿದೆ ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸಿದಂಥ ತಮಗೆ ಧನ್ಯವಾದಗಳು. ಸೊ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ಜಿ ಸತ್ಯವತಿ, ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕರ್ನಾಟಕ ಸರ್ಕಾರ. ಈ ದಿನ ವಿಧಾನಸೌಧದ ಶಾಶ್ವತ ವಿದ್ಯುತ್ ದೀಪಾಲಂಕಾರದ ಲೋಕಾರ್ಪಣೆ ಮಾಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದೇ ರೀತಿ ಮಾನ್ಯ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ರವರು, ಇಂಧನ ಸಚಿವರಾದ ಶ್ರೀ ಜಾರ್ಜ್ ಅವರು, ರಾಜಕೀಯ ಕಾರ್ಯದರ್ಶಿಗಳಾದ ಗೋವಿಂದರಾಜ್ರವರು ಹಾಗೂ ನಸೀರ್ ಅಹಮದ್ ಸರ್ ಅವರು, ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಇವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದಕ್ಕಿಂತ ಬಹಳ ಮುಖ್ಯ, ಈ ದಿನದ ಮುಖ್ಯ ರೂವಾರಿಗಳಾದ ನಮ್ಮೆಲ್ಲರ ನೆಚ್ಚಿನ ವಿಧಾನಸಭಾ ಸಭಾಧ್ಯಕ್ಷರು ಯು.ಟಿ. ಖಾದರ್ ಸಹರ್ ಅವರು, ಅವರ ಒಂದೇ ಒಂದು ಉದ್ದೇಶ, ನಾವು ವಿಧಾನಸೌಧವನ್ನು ಪ್ರವೇಶ ಎಲ್ಲ ಜನಸಾಮಾನ್ಯರಿಗೂ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ರಾತ್ರಿ ಹಗಲು ದುಡಿದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಸರ್. ನಾನು ಸಿಯಾಸಿ ಇಲಾಖೆಯಿಂದ ನಾನು ತಮಗೆ ನಿಜವಾಗ್ಲೂ ಧನ್ಯವಾದ ಹೇಳ್ತೇನೆ ಸರ್. ಅದೇ ರೀತಿ ನಮ್ಮೊಂದಿಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಅತೀಕ್ ಸಾಹೇಬರಿದ್ದಾರೆ, ನಾನು ಅವ್ರಿಗೂ ಸಹ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈ ದಿನ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರುವ ನಮ್ಮ ರೊನಾಲ್ಡೋ ಅವರು ನಮ್ಮೊಂದಿಗಿದ್ದಾರೆ. ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಡ್ತೇವೆ. ಹೆಚ್ಚಾಗಿ ಯಾವ ರೀತಿ ಇದನ್ನು ಒಂದು ಸಂಗೀತದೊಂದಿಗೆ ಮಾಡಬಹುದು ಅನ್ನೋ ಒಂದು ವಿಚಾರಗಳು ಹೇಳ್ತಾ ಇದ್ರು, ಅದನ್ನು ಸಹ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಮುಖ್ಯವಾಗಿ ಈ ದಿನ ನಾವು ಅವರಿಗೆ ಪ್ರವೇಶ ಕೊಟ್ಟಿದ್ದೇವೆ. ಇದು ಪ್ರತಿ ರಜಾ ದಿನ ಭಾನುವಾರ